ಏನೇ ಬೆಳಗ್ಗೆ ಎಟ್ಟಾ ನಿಮ್ ಮುಷ್ಟಿಗೆ ಡುಯೆಟ್ ಬೇರೆ ಕೇಳೇನ್ರಿ. ಏನ್ರಿ ನಿಮ್ದು ಬೆಳಗ್ಗೆನೆ ಗೋಳು 3 ಗಂಟೆ ಹಾಕ್ಸ್ಕೊಂಡಾರಿಂದ ಡೈಲಿ 3 ಗಂಟೆಗೆ ಎದ್ದೇಳೋದಾಗೋಯ್ತು ನನ್ ಕತೆ. ಏ ಪ್ರಪಂಚ ಬೆಳಗ ಸೂರ್ಯನೇ ಬೆಳಗ 5 ಗಂಟೆಗೆ ಎದ್ದು ಜಗತ್ಗೆಲ್ಲ ಬೆಳ್ಕೊಡ್ತಾನೆ. ಅಂಥದ್ರಲ್ಲಿ ನಾವು ಮನುಷ್ಯರು ಅವನಿಗಿಂತ 2 ಬೇಗ ಬರ್ದೇನೆ. ಇಷ್ಟೊತ್ತಿಗೆ ದಬ್ಬಾಕನೇನಿದ್ಯೋ ಕಸ ಗುಡ್ಸೆ ರೀ ಚೆನ್ನಾಗಿರೋನಲ್ಲ ಎಷ್ಟು ಅಂತ ಗುಡಿಸ್ಲಿಕ್ಕೆ ಕಸನಾದ್ರೂ ಇರ್ಬೇಕಲ್ಲ ತಾನೇ. ಅದ ನಿನ್ ಪ್ರಾಬ್ಲಮ್ಮು. ಇರು ಬಂದೆ. ಈ ಕಸ ಬಂತ ಗುಡ್ಸು. ಏ ನಿಮ್ ಹೆಣ್ಮಕ್ಳಿಗೆ ಗೊಣಗ್ದನೆ ಕೆಲ್ಸನೇ ಮಾಡಕ್ ಬರೋದಿವನೇ. ಒಣಮುಷ್ಟಿಯವಳೆ ಹೌದು 3 ಗಂಟೆ ಆಯ್ತು. ಪಕ್ಕದ ಮನೆ ಪಾಂಡುನೇ ಅಂತಿಲ್ವಲ್ಲ. ಪಾಂಡು ಅಣ್ಣ ಯಾರಪ್ಪ ಇಷ್ಟು ಚಳಿ. ಹಾ ಸಂತೋಷ ಅಣ್ಣ, ನೀವೇನು ಇಷ್ಟು ಬೆಳಗ್ಗೆ ಬಸ್ಬಿಟ್ಟಿದ್ದೀರಲ್ಲ. ನೀವ್ ಚೆನ್ನಾಗಿರ್ಲಿ ಅಂತ. ಹಾ ನಂಗೇನಾಗಿದೆ, ನಾ ಚೆನ್ನಾಗಿದ್ದೀನಿ ಅಲ್ವಾ. ಏನ್ ಚೆನ್ನಾಗಿದ್ದೀರೋ ನೀನ್ ಪಿಂಡ ಅಲ್ಲ. ಬುದ್ಧಿ ಇಲ್ಲದೆ ಇರೋ ಪ್ರಾಣಿಗ ಪಕ್ಷಿಗಳೇ ಬೇಗ ಎದ್ದಿರ್ತಾವೆ. ಅಂಥದ್ರಲ್ಲಿ ಮನುಷ್ಯ ಈಗೆದ್ದಿದೀಯ. ಈ ಜಗತ್ತಲ್ಲಿ ಸರಿಯಾಗಿ ಕೆಲಸ ಮಾಡೋದು ಎರಡು. ಒಂದು ಸೂರ್ಯ, ಇನ್ನೊಂದು ಹೃದಯ. ಸೂರ್ಯ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈ ಜಗತ್ತೇ ಕತ್ಲಾಗುತ್ತೆ. ನಿನ್ ಹೃದಯ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ ಜೀವನ ನಿಂತಾಗುತ್ತೆ. ಆ ಅರ್ಥ ಆಯ್ತಾ? ಏನ್ ಸಂತೋಷ ಅವ್ರೆ, ಬೆಳಗ್ಗೆನೆ ಎಬ್ಬಿಸ್ಬಿಟ್ಟು ಸೂರ್ಯ ಹೃದಯ ನನ್ನ ತಲೆ ತಂತಿದ್ರಲ್ಲ. ನಿಮ್ಗೆ ಏನಾಗ್ಬೇಕಾಗಿದೆ? ನಿನ್ನಿಂದ ಆಗ್ಬೇಕಾದೇನಿಲ್ಲ. ಈ ವಯಸ್ಸು ಸ್ವಲ್ಪ ಚೆನ್ನಾಗಿ ವ್ಯಾಯಾಮ ಮಾಡ್ಬಿಟ್ರೆ ಮುಂದೆ ಆರೋಗ್ಯವಾಗಿರ್ತೀರಾ ಅಂತ ಹೇಳಕ್ ಬಂದೆ. ಬನ್ನಿ ವಾಕಿಂಗ್ ಹೋಗೋಣ. ವಾಕಿಂಗ್ ಲೇ ಶಿವ ಅಂತ ನಿದ್ದೆ ಮಾಡಿದ್ವಲ್ಲ, 3 ಗಂಟೆ ಎಬ್ಸಿ ವಾಕಿಂಗ್ ಹೋಗೋಣ ಅಂತೆಲ್ಲ. ನಿನ್ನ ಮನುಷ್ಯನೆಲ್ಲ ಸೈಕೋಣ. ಲೇ ಜಗತ್ತೇ ನಿದ್ದೆ ಮಾಡ್ತಾ ಇದೆ ಕಣೋ. ಜಗತ್ ನಿದ್ದೆ ಮಾಡ್ತಿರೋಕೆ ಯಾವ ಕಡೆ ನೋಡ್ರಿ ಬರೀ ಆಸ್ಪತ್ರೆ ಕಾಣಿಸ್ತಿರೋದು. ಆಸ್ಪತ್ರೆ ಸಾವಿರ ಡಾಕ್ಟರ್ ಕಾಣಿಸ್ತಿರೋದು. ನಾವೇ ಕಾಣಿಸ್ತಾ ಇದೀವಿ ಪಾಂಡು. ಈ ಜಗತ್ತು ಒಂದ್ಸಲ 3 ಗಂಟೆಗೆ ಓಡ್ತು ಅನ್ಕ, ಆವಾಗ ನೀ ಎಷ್ಟು ಹುಡುಗರು ಒಂದ್ ಆಸ್ಪತ್ರೆ ಸಿಗೋಲ್ಲ, ಆಸ್ಪತ್ರೆ ಸಾವಿರ ಡಾಕ್ಟರ್ ಸಿಗೋದಿಲ್ಲ. ಬಾ ನಾವೀಗ ವಾಕಿಂಗ್ ಹೋಗೋಣ. ಲೇ ಜಗತ್ತೇ ಎದ್ದು ಓಡಿದ್ರು 3 ಗಂಟೆ ಚಳಿ ನಂಗೆ ಓಡಕ. ದಯವಿಟ್ಟು ನಾನು ಬಿಟ್ಟು ಬಿಡು ಮಾರೇ ನೀನು. ಪಾಂಡು ಈ ದೇಹ ನಿನ್ನ ಏನ್ ಕೇಳಿದಳು? ದೇಹಿ ಅಂತ ಸ್ವಲ್ಪ ವ್ಯಾಯಾಮ ಕೇಳಿದೆ. ಆ ದೇಹದ ಒಂದು ಸಣ್ಣ ಆಸೆ ತೀರ್ಸೋಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಆ ದೇಹ ನಿಂಗೆ ಯಾಕೆ ಬೇಕು ಹೇಳು ಪಾಂಡು, ಹೇಳು. ಏನಮ್ಮ ನಿನ್ನ ಗಂಡನ ಗೋಳು? ಏನ್ ಮಾಡ್ಲಿ ಅಣ್ಣ, ನನ್ನೇ 3 ಗಂಟೆಗೆ ಎಬ್ಸಿ ಕಸ ಗುಡ್ಸೋ ಕೆಲ್ಸ ಹಾಕವ್ರೆ ಅಣ್ಣ. ಪಾಂಡು ನನ್ನ ಹೆಂಡತಿಗೆ ನಿಂದ ಮಾತು. ಬಾ ನಾವೀಗ ವಾಕಿಂಗ್ ಹೋಗೋಣ. ಏನೇ ಕಸ ಗುಡ್ಸಾಯ್ತಾನೆ? ಆಯ್ತು ರೀ. ನೀ ಕಸ ಗುಡ್ಸಾಯ್ತ ನಿಂದು? ಆಯ್ತು. ಬೇರೆ ಇನ್ನೊಂಚೂರು ಉಳಿದಿದೆ. ಈಗ ಕಸ ಗುಡ್ಸು. ಬಾ ಪಾಂಡು ನಾವೀಗ ವಾಕಿಂಗ್ ಹೋಗೋಣ. ಪಾಂಡು ಏನ್ ಪಾಂಡು ನಿಂತೋಡಿದ್ದ? ಪಾಂಡು ಈ ಜನಗಳ ಗೋಳೆ ಎಷ್ಟು. ತಿಂದು ಗುಡಾನ ಬೆಳೆಸೋದು ಅಷ್ಟು, ಮನೆ ಮುಂದೆ ಒಂದು ಗಿಡ ಬೆಳೆಸೋದಿಲ್ಲ. ಗುಡಾನ ಬೆಳೆಸಿದ್ರೆ ರೋಗ ಬರುತ್ತೆ, ಮನೆ ಮುಂದೆ ಒಂದು ಗಿಡ ಬೆಳೆಸಿದ್ರೆ ಆಕ್ಸಿಜನ್ ಸಿಗುತ್ತೆ. ಅವ ಚಿಕ್ಕ ಲಾಜಿಕ್ ನಮ್ ಜನ ಅರ್ಥ ಮಾಡ್ಕೊಡ್ತಿರಲ್ಲ. ಅದೇ ನನ್ನ ದೌರ್ಭಾಗ್ಯ ಪಾಂಡು, ಅದೇ ದೌರ್ಭಾಗ್ಯ. ಪಾಂಡು ಏನ್ ಪಾಂಡು ನಾ ಈ ತರ ಬರ್ಕೊಂತಿದ್ದೇನೆ. 3 ಗಂಟೆ ಚಳಿ ನಂಗೆ ಓಡಕ್ಕಾಗ. ದಯವಿಟ್ಟು ನೀನ್ ನಾನು ಬಿಟ್ಟು ಬಿಡು. ಪಾಂಡು ನಾನು ಇದನ್ನ ಏನ್ ಕೋಟಿ ಕೇಳಲ್ಲ, ಇಲ್ಲ ಬೋಟಿ ಕೇಳಲ್ಲ. ನೋಡು ಈ ಜನಗಳು ಚಪ್ಪಲಿ ಹೊಡೆಗೂ ಬೇಜ ಮಾಡ್ತಿದ್ದಾರೆ. ಪಾಂಡು ತಿಂದು ಫ್ಯಾಟ್ ಕರ್ಸೋದ್ಕಿಂತವ ಓಡ್ ಫ್ಯಾಟ್ ಕರ್ಸ್ಕೊಂಡು ಒಳ್ಳೇದಲ್ವಾ. ಬಾ ನಾವೀಗ ವಾಕಿಂಗ್ ಹೋಗೋಣ. ಏ ಕಸ ಗುಡ್ಸಾಯ್ತಾ ನಿಂದು? ಆಯ್ತು ರೀ. ಮನೇಲಿ ರವೆ ಇದೆ ತಾನೆ? ನಿಮ್ ಕಾಲಿಗೆ ಬೀಳ್ತೀನಿ, ರವೆ ಮಾತ್ರ ಚೆಲ್ಬೇಡಿ. ಬಿಸಾಡಕಲ್ವೇ? ಉಪ್ಪಿಟ್ಟು ಮಾಡ್ಕೊಡ್ತೆ ಅಂತ ಕೇಳಕ್ ಬಂದ್ರೆ. ಬನ್ನಿ. ಬಾ ಬಿಸಿ ಉಪ್ಪಿಟ್ಟು ಮಾಡ್ಬೇಕು.
ಅಯ್ಯಯ್ಯೋ ಇದ್ಯಾವನೋ ಇಲ್ಲಿ ಬಿದ್ಕೊಂಡಿರೋನು. ಬೆಳಿಗ್ಗೆ ಬೇಗನೆ ಕತ್ಲಲ್ಲಿ ಬಂದು ಮಾಡ್ಕೊಂಡ್ ತಗೊಂಡು ಹೋಗೋಣ ಅಂತ ಇದ್ರೆ ತಂದಿರೋ ಒಂಚೂರು ನೀರು ಚೆಲ್ಲಾಕ್ಬಿಟ್ಟ. ಈಗ ಒರ್ಸ್ಕೊಂಡು ಹೋಗೋದ? ಎಲ್ಲ ಇಲ್ಲಿಂದಾನೆ ಇವ್ನ್ಯಾರು ಇವನು ಇಲ್ಲಿ ಮಲಗಿರೋನು? ಅರೆ ಪಾಂಡು, ನಮ್ ಪಕ್ಕದ ಮನೆ ಪಾಂಡು. ಏ ಪಾಂಡು, ಯಾವ ರೇಂಜಿಗೆ ಕುಡ್ದಿದ್ಯೋ ಮಾರಯ್ಯ? ಕುಡ್ದಿದ್ರೆ ಜ್ಞಾನ ನೆಟ್ಟಿಗಿರ್ಬೇಕು, ಅದನ್ನ ಬಿಟ್ಟು ಬೀದಿಲೇ ಬೀಳೋ ರೇಂಜಿಗೆ ಕುಡ್ದಿದ್ಯಲ್ಲ. ಹಾ ಎದ್ದೇಳು. ನಾನ್ ಮನೆಗೆ ಹೋಗಿ ಒಂಚೂರು ನೀರ್ ತಗೋಬರ್ತೀನಿ. ತಂದಿರೋ ಒಂಚೂರು ನೀರು ಚೆಲ್ಲಾಕ್ ಬಿಟ್ಟಿಯಲ್ಲ. ಹಾ ನೀನು ನಿಧಾನವಾಗಿ ಮನೆಗೆ ಹೋಗು. ನಾನು ಬೀದಿಲಿ ಬಂದ್ಬಿಟ್ಟಿದ್ದೀನಿ. ಆ ಸಂತೋಷ 3 ಗಂಟೆ ಎಬ್ಸಿ ವಾಕಿಂಗ್ ಹೋಗೋಣ ನಾನು ರೋಡಲ್ಲಿ ಮಸ್ಬಿಟ್ಟು ಹೋಗಿದ್ದಾನೆ. ಅವ್ರಿಗೆ ಮಾಡ್ತೀನಿ ತಡಿ ನಾನು. ಲೇ ಸಂತೋಷ ಬಾರ ಇಲ್ಲಿ ನೀನು. 6:30 ಅವ್ರು ಒಳಗಡೆ ಮಲಗೋರಣ್ಣ. ಹಾ ಮಲಗಿದಾನ ಅವನು? ಹೌದಣ್ಣ, ಡೈಲಿ 3 ಗಂಟೆಗೆ ಹೇಳ್ತಾರೆ, ಮತ್ತೆ 7 ಗಂಟೆಗೆ ಮಲಗ್ತಾರೆ. ಹಾ 3 ಗಂಟೆಗೆ ಎದ್ದು 7 ಗಂಟೆ ಮಲ್ಕೋತಾನೆ. ಅವ್ನ್ ಕರಿ ನೀವು ಸ್ವಲ್ಪ. ಅಯ್ಯಯ್ಯೋ, ನಾನು ಮಾತ್ರ ಅವರನ್ನ ಎಬ್ಸಲ್ಲ. ನಾನೆಲ್ಲಾದ್ರೂ ಅವರನ್ನ ಎಬ್ಸ್ದೆ ಅಂತ ಇಟ್ಕೊಳ್ಳಿ, 10 kg ಅವರೇ ಕಟ್ಕೊಂಡು 10 ಕಿಲೋಮೀಟರ್ ಸುರಿದು ಹೆಕ್ಕು ಅಂತ ಹೇಳ್ತಾರೆ. ನಾನೇ ಕರಿತೀನಿ ಬಿಡು. ಲೇ ಸಂತೋಷ, ನೀನೇ ಹೊರಗ್ ಬರ್ತಿಲ್ಲ, ನಾನೇ ಒಳಗ್ ಬರ್ಬೇಕಾ? ಲೇ ಸಂತೋಷ ಬಾರ ಇಲ್ಲಿ ನೀನು. ಏನ್ ಪಾಂಡು ನಿನ್ ಪ್ರಾಬ್ಲಮ್ಮು? ನನ್ನಿಂದ ಪ್ರಾಬ್ಲಮ್? ಲೇ 3 ಗಂಟೆ ಎಬ್ಸಿ 7 ಗಂಟೆ ಮಲ್ಕೋದಿ ರೋಡಲ್ಲಿ ಮಲ್ಸ್ಬಿಟ್ಟು ಹೋಗಿದ್ಯಲ್ಲ ನೀನು. ಮನುಷ್ಯನ ನೀನು? ಲೇ ನೀನು ಮನುಷ್ಯನಲ್ಲ, ಸೈಕೋ ನೀನು 3 ಗಂಟೆ ಎಬ್ಸಿ ನಾನು ರೋಡಲ್ಲಿ ಮಲ್ಸ್ಬಿಟ್ಟು ಹೋಗಿದ್ಯಲ್ಲ. ಕೇಳ್ರೆ ದೊಡ್ಡ ಉಪದೇಶ ಕೊಡ್ತೀಯ ನೀನು. ಇದು ಯಾವ ನ್ಯಾಯ? ನೋಡ್ ಪಾಂಡು, 7 ಗಂಟೆಗೆ ಎದ್ದು ಜಾಗಿಂಗ್ ಮಾಡು ಅಂತ ಹೇಳಿದ್ದು ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ. 7 ಗಂಟೆಗೆ ಮಲ್ಕೊಂಡಿದ್ದು ನನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಆಫೀಸ್ ಅನ್ನೋದು ನಿಂಗೆ ಸಂಬಂಧಪಟ್ಟಿದ್ದು, ಆರೋಗ್ಯನ ನಂಗೆ ಸಂಬಂಧಪಟ್ಟಿದ್ದು. ಹಾ ಮತ್ತೆ ನಾನೇ ಹೋಗಿ ಮಲ್ಕೊಳ್ಳಿ? ಈಗಲೇ ಮಲ್ಕೋ. ನನ್ನ ಆಫೀಸ್ಗೆ ನಿಮ್ಮ ಅಪ್ಪ ಹೋಗ್ತಾನೆ ಈಗ. ನೋಡ್ ಪಾಂಡು, ಆಫೀಸ್ ಅನ್ನೋದು ನಿಂಗೆ ಸಂಬಂಧಪಟ್ಟಿದ್ದು, ಆರೋಗ್ಯನ ನಂಗೆ ಸಂಬಂಧಪಟ್ಟಿದ್ದು. ನಿನ್ನ ಆರೋಗ್ಯ ನೀನೇ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ಮೇಲೆ ನನ್ನ ಆರೋಗ್ಯ ನಾ ಯಾಕೆ ತಲೆಸ್ಕೊಳ್ಳಿ? ಹೇಳ್ ಪಾಂಡು, ನೀ ನಿದ್ದೆ ಮಾಡೋಣ ಗಲಾಟೆ ಮಾಡಿ ಎಬ್ಸಿದ್ರೆ ನಿಂಗೆ ತಲೆ ಬುದ್ಧಿಲ್ವಾ? ಹೋಗು ಈಗ ಮಲ್ಕೋ. ನಾ ನಿದ್ದೆ ಮಾಡೋ ನಂಗೆ ಎಬ್ಸ್ರೆ ಕೆಟ್ಟ ಕೋಪ ಬರುತ್ತೆ. ಏನ್ ಲುಕ್ಕು? ಟೀ ಪುಡಿ ಚೆಲ್ಲ. ನಿಮ್ ಕೈ ಮುಗಿತೀನಿ, ಟೀ ಪುಡಿ ಮಾತ್ರ ಚೆಲ್ಬೇಡಿ. ಹಾ ಈ ಭಯ ಇರ್ಬೇಕು. ಹೋಗ್ ಸ್ಟ್ರಾಂಗ್ ಒಂದ್ ಟೀ ಮಾಡ್ಕೊಬ. ನಂಗೆ ನಿದ್ದೆ ಬರ್ತದೆ, ಹೋಗಿ ಮಲ್ಕೊಬೇಕು. ಇಷ್ಟೊತ್ತಾದ್ರೂ ಈ ಜಗತ್ತು ಗಾಡು ನಿದ್ರೆಯಲ್ಲೇ ಮುಳುಗಿದೆಯಲ್ಲಪ್ಪ. ಯಾವಾಗ ಬುದ್ಧಿ ಬರೋದು, ಯಾವಾಗ ನಮ್ಮ ದೇಶ ಉದ್ಧಾರ ಆಗೋದು? ನೋಡಿ ಯಾಕಂದ್ರೆ ನಾನು ಎಷ್ಟೊತ್ತಿ ಜಗ ತಲೆ ಕಟ್ಸ್ಕೊಳ್ಳಿ ಹೇಳಿ. ಏ ಹಾಫ್ ಸೆಂಟು ಬಾರೆ ಹೊರಗಡೆ. ಒಳಗಡೆ ಏನೇ ಮಾಡ್ತೀಯ? ಒಳಗೆ ಏನ್ ಬೇಡ್ತಿದ್ಯಾ? ಬಾರೆ. ನಿಂಗೆ ದಿನ ಹೇಳ್ಬೇಕ ಕಸ ಗುಡಿಸೋತಿ. ಬಾರೆ ರೀ, ಚೆನ್ನಾಗಿರೋನೆಲ್ಲ ಎಷ್ಟು ಅಂತ ಗುಡಿಸ್ಲಿ? ನಿಂಗೆ ದಿನ ಹೇಳ್ಬೇಕ ಕಸ ಗುಡ್ಸತಿ. ಹೋಗು ಕಸ ಗುಡ್ಸು. ರೀ, ಚೆನ್ನಾಗಿರೋನೆಲ್ಲ ಎಷ್ಟು ಅಂತ ಗುಡಿಸ್ಲಿ? ಹೋಗೆ ಮತ್ತೇನ್ ಕೇಳ್ತು? ಕಸ ಗುಡ್ಸು. ಎಷ್ಟೊತ್ತಿಗೆ ಕೇಳ್ತೆ? ಹೋಗು. ಹೌದು, 3 ಗಂಟೆ ಆಯ್ತು. ನಮ್ ಪಕ್ಕದ ಮನೆ ಪಾಂಡುನೇ ಹೇಳ್ತಿಲ್ವಲ್ಲ. ನಿನ್ನ ಗಂಟೆ ಆರೋಗ್ಯದಾಗ ನಂಗೆ ಹೇಳ್ತಿದ್ದಾವ. ಹೋಗ್ ಕರೀತೀನಿ. ಪಾಂಡು, ಓ ಪಾಂಡು,
ಇದನ್ನ ಲೆಟ್ರ್ ಬಿದ್ದಿದೆಯಲ್ಲ, ಯಾರು ಬರ್ದಿರ್ಬೋದು? ಯಾರು? ನಮ್ ಪಕ್ಕದ ಮನೆ ಪಾಂಡು. ಅಪ್ಪ ಮರ್ಯಾದಸ್ಥ ಸಂತೋಷ. ಮಾನವಂತ ಸಂತೋಷ. ಪರೋಪಕಾರಿ ಸಂತೋಷ. ಅಂತ ಬಿಲ್ಡಪ್ ತಗೋ ನೀಚ ನಿಕೃಷ್ಟ ದುಷ್ಟ ಸಂತೋಷ್ ನನ್ನ ಮಗನೇ. ನಿನ್ನೆ ಟಾರ್ಚರ್ ಇಂದ ನೊಂದು ಬರೋ ಲೆಟರ್ ಕಣೆ ಇದು. ನೀನು 3 ಗಂಟೆ ಎಬ್ಸಿ ಹೊಟ್ಟೆ ಉರ್ಸಿ 7 ಗಂಟೆ ಮಾಡ್ಕೋತಿಯಲ್ಲ, ನೀನು ಮನುಷ್ಯನಲ್ಲ, ಸೈಕೋ ನೀನು. ನೋಡು ಆ ಮಾತಾಯಿ ನೋಡು ಆಕಳ್ಸ್ಕೊಂಡೇ ಅವ್ರೆ. ನೀನು 3 ಗಂಟೆ ಬಂದು ನಾನು ಎಬ್ಸ್ತಿ ಅಂತ ಗೊತ್ತಿತ್ತು ಕಣೋ, ಅದಕ್ಕೆ ನಾನು ಮನೆ ಖಾಲಿ ಮಾಡಿ ಹುಬ್ಳಿಗೆ ಹೋಗ್ತಿದ್ದಿ. ತೂ 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 ತೂ. ಹೆಂಗ ಬರ್ದಾನೆಲ್ಲ ಇವ್ ಲೆಟ್ರ್. ಹೋಗು ಹೋಗು, ನೀ ಹೋದ್ರೆ ನಂಗೇನಾಗ್ಬೇಕಾಗಿಲ್ಲ. ನಾನು ನಿನ್ನ ಆರೋಗ್ಯಕ್ಕೆ ಬಡ್ಕೊಂಡಿದ್ದು, ನಿನ್ನ ಆರೋಗ್ಯಕ್ಕೆ ನೀನೇ ತರಿಸ್ಕೊಡ್ರಿ ಅಂತ ನಾ ಎಂತ ಮಾಡ್ಲಿ? ಈ ಲೆಟ್ರ್ ಇದ್ಕ ನಾ ಎಂತ ಮಾಡ್ಲಿ ಹೇಳು? ಹೋಗು, ಇದು ಲೆಟ್ರ್ ಬೇಡ, ನಂಗೂ ಬೇಡ. ಏನೇ ಅವ್ರಿಗೆ ಹಸಿದಾಯ್ತಾನೆ? ಆಯ್ತು ರೀ. ನೀ ಅವ್ರಿಗೆ ಕಾಯಿಸ್ಲಿಕ್ಕಿಂತವ ದೊಡ್ಡ ಆಕಳ್ದಾಯ್ತು. ಮನೇಲಿ ಒಂದ್ ಕೈ ಸಾಸಿವೆ ಇದೆ, ಸುರಿತೀನಿ ಹೆಕ್ತ ಕೂರ್ಲಕ್ಕು ಬಾ. ನಿಮ್ ಕೈ ಮುಗಿತೀನಿ, ಸಾಸಿವೆ ಮಾತ್ರ ಸರಿ. ನಾ ಹೇಳ್ದಂಗೆ ಆಗ್ಬೇಕು, ಸುರಿತ ಹೆಕ್ತ ಕೂರ್ಲಕ್ ಹೊಟ್ಟೆ.